ತಮ್ಮ ಹೆಸರು ಕೆ ಬಾಲಕೃಷ್ಣ ಉಪಾಧ್ಯ, ಸನ್ ಆಫ್ ಕೆ ವಿ ನಾರಾಯಣೋಪಾಧ್ಯ, ಮೀನಾಕ್ಷಿ ಭವನ ಕುಂಬಾಶಿ, ರಥಬೀದಿ. 50 ಪೈಸೆ ₹1 ಕೊಟ್ಟು ತಿಂತಾ ಇದ್ವಿ. ಹೊಡಿಬೇಕಾ? ಹಿಂಗೆ ಹೊಡಿಬೇಕಾ? ಓಹೋ ಹೊಸ ಸ್ಟೈಲ್. ನಿಜ ಬೆಸ್ಟ್ ಇದೆ. ತಿಂತಾನೆ ಇರ್ಬೇಕು ಅನ್ಸುತ್ತೆ. ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಒಂದು ಖಾರ ಬ್ಯಾಲೆನ್ಸ್ ಆಗ್ತಾ ಇದೆ. ಈ ಉಡುಪಿ ಸ್ಟೈಲ್ ಏನಂತಾರಲ್ಲ, ಅಥೆಂಟಿಕೇಟೆಡ್ ಉಡುಪಿ ಸ್ಟೈಲಲ್ಲಿರುವಂಥ ಒಂದು ಸಾಂಬಾರು. ನನಗೇನಾದ್ರೂ ಹೆಸರೇ ಗೊತ್ತಿಲ್ಲ, ಅಮಟೆಕಾಯಿ. ಎಲ್ರಿಗೂ ನಮಸ್ಕಾರ, ನಾನು ಸಂತ. ಇವತ್ತು ನಾನು ಹೇಳಿದ್ದೀನಪ್ಪ ಅಂದರೆ ಕುಂಬಾಶಿಯಲ್ಲಿ ಕಳೆದ 58 ವರ್ಷಗಳಿಂದ ಒಂದು ಜಾಗ ಸಿಕ್ಕಾಬಟ್ಟೆ ಫೇಮಸ್ಸು. ಬಿಕಾಸ್ ಏನಕ್ಕಪ್ಪ ಅಂದರೆ ಕೊಟ್ಟೆ ಕಡುಬು. ಈ ಒಂದು ಜಾಗದಲ್ಲಿ ಸಿಗೋದು ಜಸ್ಟ್ ಕೊಟ್ಟೆ ಕಡುಬು ಅಷ್ಟೇ, ಆದರೂ ಕೂಡ ಸಿಕ್ಕಾಬಟ್ಟೆ ಫೇಮಸ್ ಆಗಿರುವಂಥ ಜಾಗ ಯಾವುದು ಅಂತಂದರೆ ಮೀನಾಕ್ಷಿ ಭವನ್ ಅಂತ. ಹೋಗೋಣ, ಓನರ್ನ ಮಾತಾಡ್ಸೋಣ. ಹೋಗಿ ಅವ್ರನ್ನ ಮಾತಾಡ್ಸಿದ ಒಂದು ಜಾಗದ ಬಗ್ಗೆ ತಿಳ್ಕೊಂಡು ಅವ್ರ ಫುಡ್ಸ್ನು ಕೂಡ ಟ್ರೈ ಮಾಡೋಣ. ಇನ್ನಿವ ಟೈಮಿಂಗ್ಸು ಬೆಳಗ್ಗೆ ಒಂದು 8 ಗಂಟೆಯಿಂದ ಒಂದು 12:30, 1 ಗಂಟೆವರೆಗೂ ರನ್ ಮಾಡ್ಕೊಂಬರ್ತಾರೆ. ಬಿಟ್ಟರೆ 3 ಗಂಟೆಯಿಂದ ರಾತ್ರಿ 8-8:30ವರೆಗೂ ರನ್ ಮಾಡ್ಕೊಂಬರ್ತಾರೆ. ಹೋಗಿ ಓನರ್ನ ಮಾತಾಡಿಸಿ ಅವರ ಫುಡ್ಸ್ನು ಕೂಡ ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೋಸ್ಕರ ಬಂದು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಕೊಟ್ಟೆ ಕಡುಬನ್ನ ಟ್ರೈ ಮಾಡೋಣ. ಅಷ್ಟು ಅದು ಹೈವೇಯಿಂದ ಒಂದು 100 ಮೀಟ್ರು ಪಕ್ಕದಲ್ಲಿರುವಂಥ ಒಂದು ಜಾಗ. ಈ ಕಡೆ ಬಂದರೆ ಇಲ್ಲಿ ಹೋದರೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ. ಸೊ ಓಲ್ಡ್ ವೈಬು, ನಾಸ್ಟಾಲಜಿಕಲ್ ಫೀಲು. ಒಬ್ಬರು ಫ್ಯಾಮಿಲಿ ಹಸ್ಬೆಂಡ್ ಆ್ಯಂಡ್ ವೈಫು ರನ್ ಮಾಡ್ಕೊಂಬರ್ತಾ ಇದ್ದಾರೆ. ಜಸ್ಟ್ ಒಂದೇ ಐಟಮ್ ಸಿಗೋದು, ಕೊಟ್ಟೆ ಕಡುಬು. ಹೋಗೋಣ, ಒಳಗಡೆ ಹೋಗಿ ಅವ್ರನ್ನ ಮಾತಾಡಿಸಿ ಕಡುಬನ್ನ ತೊಗೊಳ್ಳೋಣ. ನೋಡಿ ಇಲ್ಲಿ ಹಾಕಿದ್ದಾರೆ, ಬ್ರಾಹ್ಮಣರ ಚಹಾ ಕಾಫಿ ಫಲಹಾರ ಮಂದಿರ ಅಂತ, ಮೀನಾಕ್ಷಿ ಭವನು, ಕುಂಬಾಶಿ. ಇದ್ರ ಎಕ್ಸಾಕ್ಟ್ ಲೊಕೇಶನ್ ನಿಮ್ಮ ಗೂಗಲಲ್ಲಿ ಕೂಡ ಸಿಗುತ್ತೆ. ಹಾಗೆ ಒಳಗಡೆ ಹೋದರೆ ನೋಡಿ ಆಲ್ರೆಡಿ ಸರ್ವ್ ಮಾಡ್ತಾ ಇದ್ದಾರೆ. ಲೋಕಲಿ ಪಾಪ್ಯುಲರ್ ಆಗಿರೋಂಥ ಒಂದು ಜಾಗ, ಇತ್ತೀಚೆಗಂತೂ ಟ್ರೆಂಡ್ ಆಗ್ತಾ ಇರೋಂಥ ಒಂದು ಜಾಗ ಅಂತಲೇ ಹೇಳ್ಬೋದು. ಮಾತಾಡ್ಸೋಣ ಅವ್ರನ್ನ. ಅಂಕಲ್ ನಮಸ್ತೆ. ನಮಸ್ತೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಂಕಲ್. ತಮ್ಮ ಹೆಸರು? ತಮ್ಮ ಹೆಸರು ಕೆ ಬಾಲಕೃಷ್ಣ ಉಪಾಧ್ಯ, ಸನ್ ಆಫ್ ಕೆ ವಿ ನಾರಾಯಣೋಪಾಧ್ಯ, ಮೀನಾಕ್ಷಿ ಭವನ ಕುಂಬಾಶಿ, ರಥಬೀದಿ. ಯಾರು ಶುರು ಮಾಡಿದ್ದು? ನಮ್ಮ ತಂದೆಯವರಾದ ಕೆ ವಿ ನಾರಾಯಣೋಪಾಧ್ಯಾಯರು 1966ರಲ್ಲಿ ನ್ಯಾಷನಲ್ ಹೈವೇ, ಆವಾಗ 17ನೇ ನಂಬರ್ ಅಂತಿತ್ತು, ಇವಾಗ 66 ಆಗಿದೆ. ಅಲ್ಲಿ ಶುರು ಮಾಡಿದ್ದಾರೆ. ಫಸ್ಟ್ ಎಲ್ಲಿ ಶುರು ಮಾಡಿದ್ದು? ಇವಾಗ ಪಾಕಶಾಲೆ ಇದ್ದಲ್ಲಿ ನಮ್ಮ ಹೋಟೆಲ್ ಇತ್ತು. ಮುಂಚೆ ಪಾಕಶಾಲೆ ಇರೋ ಜಾಗದಲ್ಲಿ ಮೋಟ್ರು ಇತ್ತು. ಅಲ್ಲಿ ನಮ್ದು 2 ದನ, 1 ಎಮ್ಮೆ ಎಲ್ಲ ಇತ್ತು. ಬೇಸಾಯ ಸಹ ಉಂಟು, ಬೇಸಾಯ ಮಾಡ್ತಿದ್ದೇವೆ. ಆ ಕಾಲದಲ್ಲಿ ಅವಡೆ ಎಲ್ಲ ಬೆಳಿತಿದ್ದೇವೆ. ಬೇಸಾಯ ಮಾಡ್ಕೊಂಡು ಜೊತೆಗೆ ಒಂದು ಹೋಟೆಲ್, ಚಿಕ್ಕದ ಹೋಟೆಲ್ ಮಾಡ್ತಾ ನಮ್ಮ ತಂದೆಯವರು ನಮ್ಮನ್ನ ಈ ತರ ಈ ಮಟ್ಟಕ್ಕೆ ತಂದಿದ್ದಾರೆ. ನೀವು ಇಲ್ಲಿ ಶಿಫ್ಟ್ ಆಗಿ? ನಾವು ಇಲ್ಲಿ ಶಿಫ್ಟ್ ಆಗಿ ಸಾಮಾನ್ಯ 25 ವರ್ಷ ಆಗಿದೆ. 99 ನಾವು ಡಿಸೆಂಬರ್ 1 ಇಲ್ಲಿ ಶಿಫ್ಟ್ ಆಗಿದ್ದೇವೆ. ಅಲ್ಲಿ 30 ಅಲ್ಲಿ ಇದ್ದಿತ್ತು ನಮ್ಮ ಹೋಟೆಲು. ಟೋಟಲ್ ಎಷ್ಟು? 58 ವರ್ಷ ಆಗಿದೆ. 58 ವರ್ಷ ಆಗಿದೆ. ಏನು ಸ್ಪೆಷಲ್ ಅಂಕಲ್? ಸ್ಪೆಷಲ್ ನಮ್ಮಲ್ಲಿ ಕೊಟ್ಟೆ ಕಡುಬು ಅಂತ ಫೇಮಸ್. ಮುಂಚೆ ಇಡ್ಲಿ ಎಲ್ಲ ಮಾಡ್ತಿದ್ದೇವೆ, ಕಾಲಕ್ರಮೇಣ ಕೊಟ್ಟೆ ಕಡುಬು ಫೇಮಸ್ ಆಯಿತು. ಅದನ್ನು ನಾವು ಕೊಟ್ಟೆ ಕಡುಬು ಅಂತ ಮುನ್ಕನ್ ಹೋಲಿ ಅಂತ ಅದರಲ್ಲಿ ಮಾಡ್ತೇವೆ. ಕೊಟ್ಟೆನ ಅದನ್ನು ಮೂಡೆ ಅಂತಾರೆ ತುಳುವಿಲಿ. ಮತ್ತೆ ಬೆಂಗಳೂರು ಮತ್ತು ಮಂಗಳೂರು ಕಡೆಯವರೆಲ್ಲ ಬಂದರೆ ಖುಷಿಲಿ ತಿಂದು ಮೂಡೆ ಚೆನ್ನಾಗಿದೆ, ಕಡುಬು ಚೆನ್ನಾಗಿದೆ ಅಂತೇಳಿ ಹೋಗ್ತಾರೆ. ಮೂಡೆ ಕಡುಬು ಎರಡು ಅಂತ ಮೂಡೆ ಅಂತಾರೆ ತುಳುವಿನ ಭಾಷೆಯಲ್ಲಿ ಮೂಡೆ, ಕನ್ನಡದಲ್ಲಿ ಕಡುಬು, ಕೊಟ್ಟೆ ಕಡುಬು. ಹೆಂಗೆ ಪ್ರಿಪೇರ್ ಮಾಡ್ತೀರ ಅದನ್ನ? ಅದು ಅಂದರೆ ಹೇಗೆ ಅಂದರೆ ಅದು 3 ಕಡೆ ಮುಳ್ಳಿರುತ್ತೆ. ಮಧ್ಯ ಸೈಡ್ ಮುಳ್ಳು ಫಸ್ಟ್ ತೆಗೆದು ಮಧ್ಯ ಮುಳ್ಳನ್ನು ಚೂರಿಲಿ ಕೆಡಿಸಿ ಕಡೆ ನೆಕ್ಸ್ಟ್ ಅದನ್ನು ಕಾಸಬೇಕು. ಯಾವುದು ಗಿಡನ? ಅದು ಮುಂಡ್ಕನ ಹೋಲಿ ಅಂತ, ಅದು ಕೆರೆ ಹತ್ರ ಎಲ್ಲ ಇರುತ್ತೆ. ಈ ಥರ ಇರುತ್ತೆ. ಈ ಥರದ ನಾವು ಕೆರೆ ಮತ್ತು ಹಳ್ಳದ ಹತ್ರ ತಂದು ಇದನ್ನ ಮುಳ್ಳೆಲ್ಲ ತೆಗೆದು ಕಾಸಿ ಮಡಚಿ ಕಡೆಗೆ ಕೊಟ್ಟೆ ಮಾಡಿ ಕೊಟ್ಟೆ ಕಡುಬು ಅಂತೇಳಿ ಮಾಡ್ತೇವೆ. ರೋಲ್ ಮಾಡ್ಕೊಂಡು ಕೊಟ್ಟೆ ಕಡುಬು ಅಂತ. ತುಂಬಾ ಚೆನ್ನಾಗಿ ಜನ ಹೇಳ್ತಾರೆ. ನಿಮ್ಗೆಲ್ಲ ಖುಷಿ ಆದ್ರೆ ನಮ್ಗೆ ಅದೇ ಸಂತೋಷ. ಅಲ್ಲ, ನಿಮ್ಮ ತಲತಲಾಂತರದಿಂದ ಬಂದಿದ್ದಲ್ಲ? ಹೌದೌದು, ತಾತನ ಕಾಲದಿಂದ ಬಂದಿದೆ. ಅದರಿಂದ ಖುಷಿ ಆಗ್ತದೆ. ನೀವು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಎಸ್, ಜಾಗಕ್ಕೆ ಬಂದಿದ್ದೀವಿ. ಅಂಕಲ್ ತುಂಬ ಸೂಪರ್ ಫಾಸ್ಟ್ ಆಗಿ ಸರ್ವ್ ಮಾಡ್ತಾ ಇದ್ದಾರೆ. ಬಾಳೆ ಎಲೆ ಇಟ್ಟರು. ಹತ್ತತ್ರ 58 ವರ್ಷ ಆಗಿರೋಂಥ ಒಂದು ಜಾಗ. ಅಪ್ಪ ಶುರು ಮಾಡಿದ್ದಲ್ಲ? ಅಪ್ಪ ಶುರು ಮಾಡಿದ್ದು, ಮಗ ರನ್ ಮಾಡ್ಕೊಂಬರ್ತಾರೆ. ಅವಾಗೇನೋ ಜಮೀನು ಕೆಲಸ ಮಾಡಿಕೊಂಡು ಜಸ್ಟ್ ಹೊಟ್ಟೆ ಪಡ್ಗಂತ ಶುರು ಮಾಡಿದಂಥ ಹೋಟ್ಲು. ಈಗ ಎಕ್ಸಾಕ್ಟಾಗಿ ಪಾಕಶಾಲೆ ಇದೆಯಲ್ಲ, ಅದೇ ಜಾಗದಲ್ಲಿ ಇವರು ಹೋಟ್ಲಿತ್ತಂತೆ. ಇಲ್ಲಿಗೆ ಶಿಫ್ಟ್ ಆಗಿ ಹತ್ತಿರ ಒಂದು 25-26 ವರ್ಷ ಆಗಿರ್ಬೋದು. ಒಂದು ಹಳೇ ಮನೆ, ತುಂಬ ನಾಸ್ಟಾಲಜಿಕಲ್ ಫೀಲು, ತುಂಬ ಚೆನ್ನಾಗಿದೆ. ಬನ್ನಿ ಅಂಕಲ್. ಏನಿದು? ಚಟ್ನಿ? ಉಪ್ಪಿನಕಾಯಿ ಅಂತ. ಉಪ್ಪಿನಕಾಯಿ? ಏನಿದು ಉಪ್ಪಿನಕಾಯಿ? ಮಾವಿನಕಾಯಿ. ಓಕೆ. ನೀವೇ ಮಾಡ್ಕೊಳ್ಳೋದು ಮನೇಲಿ? ಮಾಡೋದು ಸ್ವಂತ. ಓಕೆ. ಚಟ್ನಿ. ಒಂದು ಗಿಡನ, ಯಾವ್ದು ಗಿಡದ ಹೆಸರು? ಮುಂದುಕ ಅಂತ ಹಳ್ಳದ ಕಡೆ ಸಿಗುತ್ತಂತೆ. ಅದನ್ನ ತಂದು ನೀಟಾಗಿ ರೋಲ್ ಮಾಡಿ ಮುಳ್ಳೆಲ್ಲ ತೆಗೆದು ಅದನ್ನು ಕೊಟ್ಟೆ ಮಾಡಿಕೊಂಡು ಅದಕ್ಕೆ ಈ ಹಿಟ್ಟು ಬರುತ್ತಲ್ಲ, ಇಡ್ಲಿ ಹಿಟ್ಟು ಟೈಪಲ್ಲಿ, ಆ ಹಿಟ್ಟನ್ನ ಹಾಕಿ ಕಡುಬು ಮಾಡ್ತಾರಂತೆ.
ತುಂಬ ದೊಡ್ಡ ಪ್ರೋಸೆಸ್ ಇದೆ ಮಾಡೋದು. ಹಾಂ, ಒಂದು ಹಿಡಿ ಸಾಕು. ತೆಗೆದು ತೋರಿಸ್ತೇನೆ. ಹಾಂ, ತೆಗೆದು ತೋರಿಸ್ತೀರಾ? ಓಕೆ, ಈ ಥರ ಓಪನ್ ಮಾಡೋದಾ? ಓಕೆ 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 ಓಕೆ. ಹಾಂ, ಎರಡು ತಿನ್ನೋದ? ಇದಕ್ಕೆ ಚಟ್ನಿನೇನಾ? ಓಕೆ ಓಕೆ. ಹಾಂ ಹಾಂ ಹಾಂ, ನೋಡಬೇಕಾದ್ರೆ ಅಷ್ಟು ಸಖತ್ತಾಗಿದೆ. ಪರಿಮಳ ಅಂತ ಒಂಥರ ಡಿಫ್ರೆಂಟಾಗಿದೆ. ನಾರ್ಮಲ್ ಇಡ್ಲಿ ತಿಂದಾಗ ಅದ್ರದ್ದು ಹಿಟ್ಟು ಸ್ಮೆಲ್ ಬರುತ್ತೆ. ಇಲ್ಲಿ ಆ ಒಂದು ಗಿಡ ಯೂಸ್ ಮಾಡಿರ್ತಾರಲ್ಲ, ಆ ಗಿಡದ ಸ್ಮೆಲ್ ಯಥೇಚ್ಛವಾಗಿದೆ. ಇದು ಸಾಂಬಾರಾ? ಹಾಕಿ ಹಾಕಿ ಸ್ವಲ್ಪ ಸೈಡ್ಗೆ. ಇಲ್ಲ ಹಾಕ್ಬಿಡಿ. ಓಕೆ ಅಂಕಲ್. ಸಾಗು ಟೈಪಲ್ಲ? ಎಸ್, ಬಿಸಿ 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 ಕೊಟ್ಟೆ ಕಡುಬು. ಆಹಾ, ಆರೋಮ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಸ್ವಲ್ಪ ಹಂಗೇ ಮುರ್ಕೊಂಡು ರವೆ ಜಾಸ್ತಿ ಹಾಕಿರ್ತಾರೆ, ಅದ್ರ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ರವೆ ಇರೋದು. ಫಸ್ಟ್ ನಾವು ಇದ್ರ ಜೊತೆ ಟ್ರೈ ಮಾಡೋಣ, ಸಾಗು ಜೊತೆಗೆ. ತುಂಬ ಚೆನ್ನಾಗಿರುತ್ತೆ ಅಂತ ಲೋಕಲ್ ಎಡ್ಸು ಪಕ್ಕದಲ್ಲಿರೋ ಅಂಕಲ್ ಕೂಡ ಹೇಳ್ತಾಯಿದ್ರು. ಒಂದು ಬೈಟ್. ಟೊಮೊಟೊ ಬೇಸು ಸಾಂಬಾರು, ಲೈಟಾಗಿ ಬೆಂಡೆಕಾಯಿ, ಟೊಮೊಟೊ ಹಣ್ಣು ಹಾಕಿರ್ತಾರಲ್ಲ, ಲೈಟಾಗಿ ಸ್ವೀಟ್ ಇದೆ. ಬೆಂಡೆಕಾಯಿ ಸಾಂಬಾರು ಲೈಟಾಗಿ ಆ ಸ್ವೀಟಿಶ್ ಫ್ಲೇವರು. ಈ ಉಡುಪಿ ಸ್ಟೈಲ್ ಏನಂತಾರಲ್ಲ, ಅಥೆಂಟಿಕೇಟೆಡ್ ಉಡುಪಿ ಸ್ಟೈಲಲ್ಲಿರುವಂಥ ಒಂದು ಸಾಂಬಾರು ಸಾಗು ಏನು ಬೇಕಾದ್ರೆ ಕರಿಬೋದು. ಬೆಂಡೆಕಾಯಿ ಹಾಕಿರುವಂಥ ಬೆಂಡೆಕಾಯಿ ಸಾಂಬಾರು. ಇನ್ನೊಂದು ಬೈಟು. ಅಮಟೆಕಾಯಿ ಅಂದರೆ ಓಕೆ ಓಕೆ, ಎರಡು ಬ್ಯಾಲೆನ್ಸ್ಡ್ ಆಗುತ್ತೆ. ನನಗೇನೋ ಅದ್ರ ಹೆಸರೇ ಗೊತ್ತಿಲ್ಲ, ಅಮಟೆಕಾಯಿ. ತುಂಬ ಚೆನ್ನಾಗಿದೆ. ನಿಮಗಿದು ಜಾಸ್ತಿ ಹುಳಿ ಅನಿಸಲ್ಲ. ನೈಟೇ ಮಾಡಿ ಫರ್ಮೆಂಟ್ ಮಾಡಿರ್ತಾರೆ. ಇದಕ್ಕೆ ರವೆ ಮತ್ತು ಈ ಅಕ್ಕಿನ ನೆನೆ ಹಾಕ್ಬಿಟ್ಟು ನೀಟಾಗಿ ಹಿಟ್ಟನ್ನ ರುಬ್ಕೊಂಡಿರ್ತಾರೆ. ರವೆ ಹಾಕಿರೋದ್ರಿಂದ ಆ ಒಂದು ಗರಿಗರಿನೆಸ್ ಗೊತ್ತಾಗುತ್ತೆ, ಆ ರವೆ ಟೆಕ್ಸ್ಚರ್ ಗೊತ್ತಾಗುತ್ತೆ. ಚೆನ್ನಾಗಿದೆ ಇದು. ಮತ್ತು ಸೋಡಾನು ಹಾಕಲ್ವಂತೆ, ಜಸ್ಟ್ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಫರ್ಮೆಂಟ್ ಮಾಡ್ತಾರಂತೆ. ಚಟ್ನಿ ಜೊತೆಗೆ ಟ್ರೈ ಮಾಡೋಣ. ಕೊಬ್ಬರಿ ಕಾಯಿ ಚಟ್ನಿ ಹಂಗೆ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೈಟ್. ಖಾರ, ಸಿಕ್ಕಾಪಟ್ಟೆ ಖಾರ ಇದೆ. ಹಸಿಮೆಣಸಿನ್ಕಾಯಿ ಖಾರ. ಬಾಯಿಗೆ ಇಟ್ಟ ತಕ್ಷಣ ಆನ್ ದ ಪಾಯಿಂಟ್ ಗೊತ್ತಾಗುತ್ತೆ. ತೆಂಗಿನೆಣ್ಣೆ ಹಾಕಿ ತಿಂತಾರೆ. ತೆಂಗಿನೆಣ್ಣೆ ಹಾಕ್ತಾರಾ? ಹಾಂ, ನಾನು ಟ್ರೈ ಮಾಡಿದ್ದೀನಿ ತೆಂಗಿನೆಣ್ಣೆ. ಇದಕ್ಕೆ ಕೊಡಬ್ಗ? ಹೌದು, ಓಕೆ, ಫೇಮಸ್ ಇಲ್ಲಿ. ಓಕೆ, ನಮ್ಮ ಕಡೆ ತುಪ್ಪ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಓಕೆ ಓಕೆ ಓಕೆ. ಕೋಕೋನಟ್ ಆಯಿಲ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸ್ವಲ್ಪ ಖಾರ, ಮೆಣಸಿನ್ಕಾಯಿ ಇಲ್ಲಿಯವ್ರಿಗೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಹೊಸ್ದಾಗಿ ಬರೋರಿಗೆ ಹಸಿಮೆಣಸಿನ್ಕಾಯಿ ಖಾರ ರಪ್ಪ ಅಂತ ಆನ್ ದ ಪಾಯಿಂಟ್ ಗೊತ್ತಾಗುತ್ತೆ. ಒಂದು ಬೈಟ್. ಇಲ್ಲ, ಅದು ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ಬ್ಯಾಲೆನ್ಸ್ ಆಗ್ತಾ ಇದೆ. ಜಾಸ್ತಿ ಖಾರ ಅನಿಸಲ್ಲ, ಒಂದು ಬ್ಯಾಲೆನ್ಸ್ಡ್ ಆಗಿದೆ. ನಿಜ ಬೆಸ್ಟ್ ಇದೆ. ಇನ್ನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತೀರಾ? ನಿಜ ಬೆಸ್ಟ್ ಇದೆ. ತಿಂತಾನೆ ಇರ್ಬೇಕು ಅನ್ಸುತ್ತೆ. ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಒಂದು ಖಾರ ಬ್ಯಾಲೆನ್ಸ್ ಆಗ್ತಾ ಇದೆ. ಸೂಪರ್. ಹೊಡಿಬೇಕಾ? ಹಿಂಗೆ ಹೊಡಿಬೇಕಾ? ಓಹೋ, ಹೊಸ ಸ್ಟೈಲ್. ಹಿಂಗೇನಾ? ಓಕೆ ಓಕೆ. ನಮ್ಗೆ ಹೊಸದಲ್ಲ. ಸ್ವಲ್ಪ ಹಂಗೆ ಮಿಕ್ಸ್ ಮಾಡಿಕೊಂಡು. ಚಟ್ನಿ ಅಂತೂ ಅಲ್ಟಿಮೇಟು, ನಿಜ ಬೆಸ್ಟ್ ಇದೆ. ಆ ಒಂದು ಕೊಬ್ಬರಿ ಫ್ಲೇವರು, ಆ ಮೆಣಸಿನ್ಕಾಯಿ ಘಾಟು ಅಲ್ಟಿಮೇಟು. ಸ್ವಲ್ಪ ಕೊಬ್ಬರಿನೇ ಜಾಸ್ತಿ ಹಾಕ್ಸ್ಕೊತೀನಿ, ನಿಜ ಇಷ್ಟ ಆಗುತ್ತೆ. ಅಂಕಲ್ ಹಂಗೆ ಕೋಡ್ಬಳೆ ಕೊಡ್ತೀರಾ ಸ್ವಲ್ಪ? ಹಾಂ ಹಾಂ, ಸರಿ. ಎಷ್ಟು ಒಂದು ಕೊಟ್ಟೆ ಕಡುಬು? ಒಂದು ಕಡುಬು 20 ರೂಪಾಯಿ. 20 ರೂಪಾಯಿ. ಹಾಂ, ಒಂದು ಕೋಡ್ಬಳೆ. ಹಂಗೆ ಒಂದು ಚಕ್ಲಿ. ಇದು ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಇದಕ್ಕೆ ನಾರ್ಮಲ್ ಹಂಗೆ ತಿನ್ನೋದಲ್ವಾ, ಇಲ್ಲ ಚಟ್ನಿ ಗಿಟ್ನಿ ಹಾಕೊಂಡು ತಿನ್ನೋದಾ? ಹಾಗೆ ತಿನ್ನೋದಾ? ಓಕೆ. ನೋಡಿ, ದೊಡ್ಡ ಕೋಡುಬಳೆ. ಇದು ಚಕ್ಲಿ. ಒಂದು ದೊಡ್ಡ ಸೈಜಲ್ಲಿರುವಂಥ ಕೋಡುಬಳೆ. ನಮ್ಮ ಕಡೆ ಸ್ವಲ್ಪ ಚಿಕ್ಕದಿರುತ್ತೆ, ಇದು ಸ್ವಲ್ಪ ದೊಡ್ಡದಿದೆ. ಫಸ್ಟು ಕೋಡುಬಳೆ ಟ್ರೈ ಮಾಡೋಣ. ಅಷ್ಟೇನು ಹಾರ್ಡ್ ಅನ್ಸಲ್ಲ, ಲೈಟಾಗಿ ಮೆತ್ತಗಿರುತ್ತೆ. ಚೆನ್ನಾಗಿದೆ. ಇಷ್ಟು ದೊಡ್ಡದಾದ್ರೂ ಕೂಡ ಚೆನ್ನಾಗಿ ಒಳಗಡೆ ಇರುವಂಥ ಒಂದು ಇದೆಯಲ್ಲ, ಚೆನ್ನಾಗಿ ಬೆಂದೋಗಿರುತ್ತೆ. ಲೈಟಾಗಿ ತಿನ್ನಾಗಿದ್ದಾಗ ಕರುಮ್ ಅನ್ನೋ ಒಂದು ಟೆಕ್ಸ್ಚರ್ ಸಿಗುತ್ತೆ. ಇದರಲ್ಲಿ ಅದರ ಟೆಕ್ಸ್ಚರ್ ಸ್ವಲ್ಪ ಕಮ್ಮಿ ಇದೆ. ತಿನ್ನಬೇಕಾದ್ರೆ ಚೆನ್ನಾಗಿದೆ. ಅಷ್ಟು ಚಕ್ಲಿ ಚಿಕ್ಕ ವಯಸ್ಸಿನ ನೆನಪುಗಳು. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆ ಒಂದು ಅಂಗಡಿಯಲ್ಲಿ ಡಬ್ಬದಲ್ಲಿ ಹಾಕಿಟ್ಟಿರ್ತಿದ್ರು. 50 ಪೈಸೆ, 1 ರೂಪಾಯಿ ಕೊಟ್ಟು ತಿಂತಾಯಿದ್ವಿ. ಇದು ದೊಡ್ಡ ಚಕ್ಲಿ. ಇವೆಲ್ಲ ಚಕ್ಲಿ ಬರುತ್ತೆ ಕಮರ್ಷಿಯಲ್ ಎಲ್ಲ.
ಒಂದು ಓಲ್ಡ್ ವೇಬು ಮೊದಲು ಜೀರಿಗೆ ಹಾಕಿರ್ತಾರಲ್ಲ ಅದು ಸ್ವಲ್ಪ ಫ್ಲೇವರ್ ಎನನ್ಸ್ ಆಗ್ತಾ ಹೋಗುತ್ತೆ. ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ದಂಥ ಒಂದು ಟೇಸ್ಟು ಇದರಲ್ಲಿದೆ ಅಂತ ಹೇಳ್ಬೋದು. ನಿಜ ಬೆಸ್ಟ್ ಇದೆ. ಸೊ ಇದೇ ಹೇಳಿದ್ನಲ್ಲ, ಹೊಟ್ಟೆ ಕಡುಬು ಮಾಡುವಂಥ ಒಂದು ಎಲೆ ಮುಳ್ಳಿದೆ ಇದರಲ್ಲಿ. ಸೊ ಆ ಮುಳ್ಳೆಲ್ಲ ತೆಗೆದುಬಿಟ್ಟು ರೌಂಡ್ ರೋಲ್ ಮಾಡಿ ನೀಟಾಗಿ ಹೀಟ್ ಮಾಡಿ ಕೊಟ್ಟೆ ರೆಡಿ ಮಾಡ್ಕೊತಾರಂತೆ. ಸೊ ಲೋಕಲಿ ಪಾಪ್ಯುಲರ್ ಆಗಿರುವಂಥ ಜಾಗ ಮೀನಾಕ್ಷಿ ಭವನ್ ಕುಂಬಾಶಿ. ಇರೋ ದೇವಸ್ಥಾನ ಯಾವುದು ಇದೆಯಲ್ಲ ಇಲ್ಲಿ? ಹರಿಹರನಾ? ಹಾಂ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ರಥಬೀದಿ. ಹೈವೇಯಿಂದ ಜಸ್ಟ್ ಒಂದು 10 to 15 ಮೀಟ್ರ್ ಒಳಗಡೆ ಇದೆ. ಸೊ ಗೂಗಲ್ ಕೂಡ ಇದ್ರ ಲೊಕೇಶನ್ ಸಿಗುತ್ತೆ. ಈ ಕಡೆ ಬಂದರೆ ಒಂದು ವಿಸಿಟ್ ಕೊಡಿ, ಪಕ್ಕಾ ಇಷ್ಟ ಆಗುತ್ತೆ. ಸೊ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಇದೇ ಥರ ಡಿಫ್ರೆಂಟ್ ಆಗಿರೋಂಥ ಒಂದು ಕಂಟೆಂಟ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.